20 ನಿಮಿಷಕ್ಕೆ ಸೀರೆ ಉಡಿಸ್ಬೋದು. ಬನ್ನಿ ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾ ಮಹಾದೇವ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಲಕ್ಷ್ಮಿಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ, ವಿತ್ ಲೊಕೇಶನ್ ಕೂಡ. ಈ ವಿಡಿಯೋದಲ್ಲಿ ನಾನು ಲಕ್ಷ್ಮಿಗೆ ಸುಲಭವಾಗಿ ಹೇಗೆ ಸೀರೆನ ಉಡಿಸೋದು ಅಥವಾ ಆ ಕೈ ಕಾಲುಗಳಿಗೆ ಹೇಗೆ ರವಿಕೆನ ಫಿಕ್ಸ್ ಮಾಡೋದು, ಬ್ಲೌಸ್ ಪೀಸ್ ಹೇಗೆ ಫಿಕ್ಸ್ ಮಾಡೋದು ಅಂತ ತುಂಬ ನೀಟಾಗಿ ತೋರಿಸಿದ್ದೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಮೊದಲು ಸೀರೆನ ನಾನು ರಾಮ ಗ್ರೀನ್ ಸೀರೆ ತೊಗೊಂಡಿದ್ದೀನಿ. ನೀವು ಸೀರೆ ಡಾರ್ಕ್ ಸೀರೆನ ಚೂಸ್ ಮಾಡಿ. ಸೀರೆನ ನಾನು ಮಧ್ಯಕ್ಕೆ 2 ಭಾಗ ಮಾಡ್ಕೊಂಡಿದ್ದೀನಿ ನೋಡಿ. ಆ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿದ್ದೀನಿ. ಉಟ್ಸೆರ್ಗುನ ಮೇಲೆ ಹಾಕಿ, ಅಂದರೆ ಏನಿದೆ ನಾವು ಹೇಗೆ ಉಡ್ತೀವಿ ಸೀರೆ ಆ ಥರ ಅದನ್ನ ಮೇಲೆ ಹಾಕಿ, ಒಳಗಡೆ ದಾರ ಥರ ಇರೋದೆಲ್ಲ ಒಳಗೆ ಹಾಕಿ ನೋಡಿ. ಆ ಥರ ಮಧ್ಯಕ್ಕೆ ಮಾಡಿ ನಾನು ಫಸ್ಟು ಒಂದು ಪ್ಲೇಟ್ನ ತೊಗೊಂಡೆ. ಅದೇ ಸೈಜಿಗೆ ಒಂದು 10 ಪ್ಲೇಟ್ನ ತೊಗೋತಾ ಇದ್ದೀನಿ. ಆ ಥರ ಮಡಚಿ ನೀವು ನೆರಿಗೆನ ಕೈಯಲ್ಲಿ ಹಾಕ್ತೀನಿ ಅಂದರೆ ಅದು ಇನ್ನೂ ಬೆಟರು. ನೀವಿಲ್ಲ ಆ ಥರ ಮಡಚಿ ಹಾಕ್ತೀನಿ ಅಂದರೆ ಅದು ನೀಟಾಗಿ ಕೂರುತ್ತೆ, ಯಾಕಂದರೆ ಸಮವಾಗಿರುತ್ತೆ ಅಂತ. ಕೆಲವರು ನೆರಿಗೆನೇ ಹಾಕೋದಾದರೆ ನೆರಿಗೆನೇ ಹಾಕ್ಬೋದು. ಇದು ನೆರಿಗೆನೇ, ಬಟ್ ಈಗ ಮಡಚಿ ಹಾಕ್ತಾ ಇದ್ದೀನಿ ನಾನು. ಒಂದು 10 ಪ್ಲೇಟ್ಸ್, 10 ಪ್ಲೇಟ್ ಆದಮೇಲೆ ಅದಕ್ಕೆ ಒಂದು ಕ್ಲಿಪ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಹಾಕ್ತಿದ್ದೀನಿ. ಒಂದು ಸೈಡಿಗೆ ಈ ಥರ ಸಮವಾಗಿ ಜೋಡಿಸ್ಕೊಂಡು ಒಂದು ಕಡೆ ಕ್ಲಿಪ್ ಹಾಕಿ, ಮತ್ತು ಇನ್ನೊಂದು ಸೈಡಿಗೆ ನೀವು ಬೇಕು ಅಂದರೆ ಹಾಕೋಬೋದು. ಜರುಗಬಾರ್ದು ಅಂತ ನಾನು ನಿಮಗೆ ಡೀಟೇಲಿಗೆ ತೋರಿಸೋದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಇನ್ನು 10 ಪ್ಲೇಟ್ನ ಹಾಗೆ ತಗೊಳ್ಳಿ. 10 ಪ್ಲೇಟ್ಸೇ ತಗೋಬೇಕು ಅಂತ ಅಲ್ಲ, ನೀವು ಕ್ಲಿಪ್ನ ನೀಟಾಗಿ ಹಾಕೊಳ್ಳೋದಕ್ಕೋಸ್ಕರ ನಾನು 10 ಪ್ಲೇಟ್ಸ್ನ ತೊಗೊಂಡೆ. ನಾನು ನೋಡಿ ಅದಾದಮೇಲೆ ಎಲ್ಲ ಪ್ಲೇಟ್ಸ್ ಆದಮೇಲೆ ಎಲ್ಲಿ ಸೆರಗು ಬರುತ್ತೆ, ಎಷ್ಟು ಸೆರಗು ಬೇಕು ನಮಗೆ ದೇವರಿಗೆ ಅಷ್ಟನ್ನು ಬಿಟ್ಟು ಎಲ್ಲನೂ ನೆರಿಗೆ ತೊಗೊಂಡಿದ್ದೀನಿ. ನಾನು ಒಂದು ಮೀಟ್ರಷ್ಟು ಸೆರಗನ್ನ ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲನೂ ಈ ಥರ ನೆರಿಗೆ ಮಾಡಿ ನೀಟಾಗಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಕೊನೆಯವರೆಗೂ ಕ್ಲಿಪ್ ಹಾಕಿ 2-3 ಆದರೂ ಪರವಾಗಿಲ್ಲ, ಯೂಸ್ ಮಾಡಿ ಕ್ಲಿಪ್ನ ನೀಟಾಗಿ. ಫಸ್ಟ್ ಟೈಮ್ ಮಾಡೋರಂತೂ 1-2 ಕ್ಲಿಪ್ನ ಹಾಕ್ಕೊಂಡೆ ಯೂಸ್ ಮಾಡಿ. ಈ ಥರ ಕ್ಲಿಪ್ ಹಾಕ್ಕೊಂಡು 2 ಸೈಡುವೆ ನೀಟಾಗಿ ಐರನ್ ಮಾಡ್ಕೊಬಿಡಿ. ಐರನ್ ಮಾಡಿಕೊಂಡ್ರೆ ಓಕೆ. ಮತ್ತು ಮಾಡುವಾಗ ಲಕ್ಷ್ಮಿ ಸೀರೆನ ನೆಲದ ಮೇಲೆ ಹಾಕ್ಬೇಡಿ. ನಾನು ನನ್ನ ಸೀರೆ ಅಂತ ಹಾಕಿದ್ದೀನಿ. ಕೆಳಗಡೆ ಒಂದು ಕಾಟನ್ ಬಟ್ಟೆನೋ ಅಥವಾ ಪಂಚೆನೋ ಅಥವಾ ಚಾಪೆನೋ ಏನಾದರೂ ಹಾಕಿ ಅಲ್ಲಿ ಮಡಚಿರಿ. ನಾನು ಆಲ್ರೆಡಿ ನೆರಿಗೆನ ಹಿಡಿದು ಪಿನ್ ಮಾಡಿದ್ದೆ, ಮತ್ತು ನಾನು ನಿಮ್ಗೆ ತೋರ್ಸೋಕ್ಕೆ ಅಂತಲೇ ತೆಗೆದೆ. ಸೊ ಸಣ್ಣದಾಗಿ ನೋಡಿ, ಅಷ್ಟೇ ಸಣ್ಣದಾಗಿ ನಾವು ಈಗ ಸೆರಗನ್ನು ಪಿನ್ ಮಾಡ್ಕೊಳ್ಳೋಣ. ಈ ಸೆರಗು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಮಾಡ್ಕೊಳ್ಳೋಣ. ನಾನು ವಿಡಿಯೋಗೆ ಅಂತ ತೋರಿಸ್ತಾ ಇರೋದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅದಕ್ಕೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಆಗ ಸ್ವಲ್ಪ ಐರನ್ ಮಾಡ್ಕೊಳ್ಳಿ ಆ ಕಡೆ. ಮತ್ತು ಇನ್ನು ಮಿಕ್ಕಿರೋ ಅಷ್ಟನ್ನು ಕೂಡ ಹಂಗೆ ಕ್ಲಿಪ್ ಹಾಕ್ಕೊಂಡು ಅದನ್ನು ಕೂಡ ಐರನ್ ಮಾಡ್ಕೊಳ್ಳಿ. ಆಗ ನೀಟಾಗಿ ಕೂರುತ್ತೆ. ಪಿನ್ ಹಾಕಿದ್ಮೇಲೆ ನೀಟಾಗಿ ಕೂರಿದಾಗ ಅದು ಜರುಗಲ್ಲ. ನೀವು ಬೇಕಾದರೆ ಲಕ್ಷ್ಮಿಗೆ ಐರನ್ ಮಾಡಿ ಹಾಕಿದ್ರೆ ಹಂಗೆ ಕೂತ್ಕೊಂಡಿರುತ್ತೆ, ಅದನ್ನು ಕಟ್ಟೋ ಅವಶ್ಯಕತೆ ಇರಲ್ಲ. ನೀವು ಇದಕ್ಕೆ ಗುಂಡು ಪಿನ್ನ ಯೂಸ್ ಮಾಡ್ಬೋದು, ಈ ಥರ ಬಟ್ಟೆ ಕ್ಲಿಪ್ಸ್ನ ಯೂಸ್ ಮಾಡ್ಬೋದು. ಬೇಡ ಅಂದರೆ ಸೇಫ್ಟಿ ಪಿನ್ನ ಯೂಸ್ ಮಾಡ್ಬೋದು. ನೋಡಿ ನೆರಿಗೆ ಸೆರಗು ಎರಡನ್ನೂ ರೆಡಿ ಮಾಡಿ ಐರನ್ ಮಾಡಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ರೆ ನೀವು ಬೆಳಿಗ್ಗೆ ಅದನ್ನು ವೇರ್ ಮಾಡ್ಬೋದು. ಸೊ ಇವಾಗ ನಾನು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಮಧ್ಯಕ್ಕೆ ಮಡಚಿ ಇನ್ನೊಂದು ಫೋಲ್ಡ್ ಮಾಡಿದ್ದೀನಿ. ಏನಕ್ಕಂದರೆ ಬಾರ್ಡರ್ ನಮಗೆ ಕೈಗೆ ಬೇಕು, ಲಕ್ಷ್ಮಿ ಕೈಗೆ ಬೇಕಲ್ಲ, ಅದಕ್ಕೋಸ್ಕರ ಬಾರ್ಡರ್ನ ಹಾಕಿದ್ದೀನಿ. ಫಸ್ಟು ನಾನು ಎಡಗಡೆ ಕೈ ತೊಗೊಂಡಿದ್ದೀನಿ. ಎಡಗೈ ತೊಗೊಂಡಾಗ ಅದು ಕೆಳಗಡೆ ಮಾಡ್ಕೊಂಡಿರೋವಂಥದ್ದು ಎಡಗೈನ ನೋಡಿ ಆ ಥರ ಬಾರ್ಡರು ಕೂರೋ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸುತ್ಬೋದು, ಬಟ್ ನಿಮ್ಮ ಬಿಂದಿಗೆ ಏನಿದೆ ಫ್ರಂಟ್ ಸೈಡು ಅದನ್ನು ಮೆಜರ್ಮೆಂಟ್ ತೊಗೊಬಿಡಿ. ಇಲ್ಲಾಂದರೆ ಫಸ್ಟೇ ನೋಡ್ಕೊಬಿಡಿ, ಮುಂದೆ ಹಾಕಿ ಎಷ್ಟು ಬೇಕೋ ಅಷ್ಟಕ್ಕೆ ಕೈನ ಫಿಕ್ಸ್ ಮಾಡ್ಕೊಬಿಡಿ. ನಾನು ಒಂದು ರೌಂಡ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು ತೊಗೊಂಡಿರೋ ಪಾತ್ರೆ ಸ್ವಲ್ಪ ದೊಡ್ಡದು, ಅದಕ್ಕೋಸ್ಕರ 1 ರೌಂಡ್ ಮಾಡಿದ್ದೀನಿ. ನೆಕ್ಸ್ಟು ಬಲಗೈ, ಅದನ್ನು ಕೂಡ ಹಾಗೆ ಎರಡೂ ಕೂಡ ಆ ಕಡೆ ಈ ಕಡೆ ಎಡ್ಜನ್ನು ಈ ಥರ ರೌಂಡ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ತುಂಬ ಏನು ಕಷ್ಟ ಇಲ್ಲ. ಕೆಲವರು ಸುತ್ತಿ ಅದಕ್ಕೆ ದಾರ ಎಲ್ಲ ಹಾಕಿ ತೋರಿಸ್ತಾರೆ. ನಾನು ಜಸ್ಟ್ ಈ ಸೇಫ್ಟಿ ಪಿನ್, 1-2 ಸೇಫ್ಟಿ ಪಿನ್ನ ಆ ಥರ ಕೈಗೆ ಸೇರಿಸಿ ಪಿನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಆ ಕಡೆ 1 ರೌಂಡು ಈ ಕಡೆ 1 ರೌಂಡು ಫಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಮತ್ತು ಅದನ್ನು ತೆಗೆದು ಪಾತ್ರೆಗೆ ಸುತ್ತುವಂಥದ್ದು. ಜಸ್ಟ್ ಮುಂದೆಗಡೆ ಫ್ರಂಟ್ ಹಾಕ್ಬಿಟ್ಟು ನೆಕ್ಸ್ಟು ಕೈನ ಸುತ್ತಿ ಇಡುವಂಥದ್ದು ಅಷ್ಟೇ. ನಾನು ನಿಮಗೆ ಈ ಥರ ಪಾತ್ರೆ ತೋರಿಸ್ತಾ ಇದ್ದೀನಿ. ನನಗೆ ಅವೈಲೇಬಲ್ ಯಾವುದಿತ್ತು ಅದನ್ನು ತೋರಿಸ್ತಾ ಇದ್ದೀನಿ. ನಾವು ಮನೇಲಿ ಮಾಡುವಂಥದ್ದು ಮಾಮೂಲಿ ಬಿಂದಿಗೆನ ಇಟ್ಟು ಮಾಡೋದು. ನನಗೆ ಇಲ್ಲಿ ಅವೈಲೇಬಲ್ ಇರಲಿಲ್ಲ ಅಂತ ನನಗೆ ಪಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಬಿಂದಿಗೆಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಅದು ಒಂದೇ ಸುತ್ತು.
ಆ ಥರ ಹಿಂದೆಯಿಂದ ತಗೊಂಡು ಫ್ರಂಟು ಸೆರಗನ್ನ ಬ್ಲೌಸ್ ಪೀಸ್ ಏನಿದೆ ಅದನ್ನು ಕರೆಕ್ಟಾಗಿ ಕೂರಿಸಿ ಕೋಲಿಂದ ಹಿಂದೆಯಿಂದ ಒಂದು ಸರಿ ಸುತ್ತು ಬಂದರೆ ಸಾಕು. ಕೈ ಕಾಲು ಫಿಕ್ಸ್ ಆದಮೇಲೆ ಇವಾಗ ನಾನು ಈ ಬಾಕ್ಸ್ ತೊಗೊಂಡಿದ್ದು ಏನಕ್ಕೆ ಅಂತ ಅಂದರೆ ನಿಮ್ಮ ಕೆಳಗಡೆ ಬಿಂದಿಗೆ ಇಟ್ಟಿರ್ತಾರಲ್ಲ, ಏನು ಬಿಂದಿಗೆನೋ ಸ್ಟೂಲೋ ಅದನ್ನು ಅಥವಾ ಸ್ಟ್ಯಾಂಡ್ ಏನು ಇಟ್ಟಿರ್ತೀರ ಅದನ್ನು ಯೂಸ್ ಮಾಡಿ ಹೇಗೆ ನೆರಿಗೆನ ನಾವು ಫಿಕ್ಸ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ 2 ಕ್ಲಿಪ್ ಹಾಕಿರ್ತೀನಿ ಅಲ್ವಾ ನಾನು, ಅದನ್ನು ಒಳಗಡೆ ಹಾಕಿ ಈ ಥರ ಫಸ್ಟ್ ಏನು ತೊಗೊಂಡಿರ್ತೀವಿ ಅದು ಈ ಥರ ಸೈಡಲ್ಲೇ ಇಟ್ಟಿರಿ. ನೆಕ್ಸ್ಟು ನೆರಿಗೆನ ಈ ಥರ ಸ್ಪ್ರೆಡ್ ಮಾಡಿ ಅಷ್ಟೇ. ನೀವು ಪಾತ್ರೆ ಇಟ್ಟಿರ್ತೀರ, ಬಿಂದಿಗೆ ಇಟ್ಟಿರ್ತೀರ ಗೊತ್ತಿಲ್ಲ, ಅದನ್ನ ಏನೇ ಇಟ್ಟರು ಈ ಥರ ಫಿಕ್ಸ್ ಮಾಡಿಬಿಟ್ಟು ಒಳಗಡೆ ಒಂದು ಕ್ಲಿಪ್ ಹಾಕಿರ್ತೀರಲ್ಲ ಅದು ಹಾಗೆ ಇರಲಿ, ಇದು ಒಳಗಡೆನೇ ಇರಲಿ. ಇನ್ನೊಂದು ಈ ಥರ 2 ಹಾಕಿರ್ತೀನಲ್ಲ ಅದನ್ನು ತೆಗೆದ್ಬಿಟ್ಟು ಈ ಥರ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ. ನೋಡಿ ಈ ಥರ ಫುಲ್ಲು ಸ್ಪ್ರೆಡ್ ಮಾಡಿದ್ರೆ ಬಾರ್ಡರ್ ಎಲ್ಲ ಕೆಳಗೆ ಬರೋ ಥರ ಆಗುತ್ತೆ. ನೀವು ಸ್ಟೂಲ್ ಮೇಲೆ ಇಟ್ಟಿರ್ತೀರಲ್ವ, ಸೊ ನಿಮಗೆ ನೆರಿಗೆ ಎಲ್ಲ ಕೆಳಗೆ ಬಂದಿರುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನು ನೆಲದಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಡೌನ್ ಆಗಿದೆ ಅಷ್ಟೇ. ಮತ್ತು ನಂದು ಪಾತ್ರೆ ಅಗಲ ಇರೋದ್ರಿಂದ ನಿಮ್ಮದು ಅಥವಾ ಏನಾದ್ರು ಪಾತ್ರೆ ಅಗಲ ಇದ್ದರೆ ಆ ಥರ ಪ್ಲೇಟ್ನ ಇಟ್ಟು ಕ್ಲೋಸ್ ಮಾಡಿ ಸೆರಿಗೆ ಏನು ಹಾಕ್ತೀರಾ ಅದನ್ನು ಹಾಕುವಾಗ ಕೈ ಎತ್ತಿ ಹಾಕ್ತೀರಾ, ಆಗ ಪ್ಲೇಟು ಕ್ಲೋಸ್ ಆಗುತ್ತೆ. ಸೊ ಏನೂ ಕಾಣಿಸಲ್ಲ, ನೀಟಾಗಿರುತ್ತೆ. ನೋಡಿ ನನಗೆ ಯಾವುದು ಅವೈಲೇಬಲ್ ಇದೆ ಅದರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಬಿಂದಿಗೆಯಲ್ಲಿ ಮಾಡಿದರೆ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಇಷ್ಟೇ ಕೈ ಕಾಲು ಫಿಕ್ಸ್ ಮಾಡೋದು. ನಾನು ನಿಮಗೆ ಕಾಲು ಹಾಕಿ ಫಿಕ್ಸ್ ಮಾಡಿ ತೋರಿಸಿಲ್ಲ, ಬರೀ ಕೈನ ಫಿಕ್ಸ್ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಅಪ್ಕಮಿಂಗ್ ವೀಡಿಯೋಸಲ್ಲಿ ನನಗೆ ಕೈ ಕಾಲು ಯಾವುದೇ ರೀತಿ ಬೇಕು ಆ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೇ, ಎಷ್ಟು ಸಿಂಪಲ್ಲಾಗಿ ಬಂತು. ನೀವು ಬೇಕು ಅಂದರೆ ಕೈಗೆ ಇನ್ನೂ 2 ಪಿನ್ ಹಾಕಿ ಎಕ್ಸ್ಟ್ರಾ ನೀಟಾಗಿ ಕೂರಿಸ್ಕೋಬೋದು. ಇಷ್ಟು ನೀಟಾಗಿ ಮಾಡಿದ್ರೆ ತುಂಬ ಈಸಿಯಾಗಿ ತುಂಬ ಬೇಗನೆ ಆಗಿಬಿಡುತ್ತೆ. ರಾತ್ರಿನೇ ಈ ಥರ ಪಿನ್ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ನೀವು ಜಸ್ಟ್ ಹಿಂಗೆ 5 ನಿಮಿಷದಲ್ಲಿ ಉಡಿಸ್ಬೋದು. ನೋಡಿ ಈ ಥರ ಫ್ರಂಟಲ್ಲಿ ಬೇಕಾದರೆ ಕುಚ್ಚಿದ್ರೆ ತುಂಬ ಉದ್ದಕ್ಕೆ ಇನ್ನೊಂದು ಸ್ವಲ್ಪ ನೆರಿಗೆ ಬಿಟ್ಟು ಉದ್ದಕ್ಕೆ ಬಿಡ್ಬೋದು, ಬೇಡ ಅಂದರೆ ಸೈಡಿಗೆ ಬಿಡ್ಬೋದು. ಸೈಡಿಗೆ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಸ್ಪ್ರೆಡ್ ಮಾಡಿ ಇನ್ನು ಸೆರಿಗೆಲ್ಲ ನೀಟಾಗಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನಷ್ಟು ವೀಡಿಯೋಸ್ಗಾಗಿ ಭೂಮಿಕಾ ಮಹಾದೇವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೈಸೂರಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ತುಂಬ ಬೇಗನೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.